ಯಾರೆಲ್ಲ 2030 ಸೈಟಲ್ಲಿ ಮನೆ ಕಟ್ಸ್ಕೊಂಡ್ರೆ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ 2030 ಈ ಥರನೂ ಮನೆನ ಕಟ್ಸ್ಬೋದಾ ಅಂತ. ಸೊ ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಕ್ಯೂರಿಯಸ್ ಆಗಿದ್ದೀರಲ್ವಾ? ಹೌದು, ಇದು SME ಲೇಔಟ್ ಫಸ್ಟ್ ಬ್ಲಾಕಲ್ಲಿ ಸಿಚುವೇಟ್ ಆಗಿದೆ. ಇದು 2030 ಡೈಮೆನ್ಷನಲ್ಲಿ ಬಿಲ್ಡ್ ಆಗಿದ್ದು ಇದು ಡ್ಯೂಪ್ಲೆಕ್ಸ್ 3 BHK ಹೌಸ್ ಆಗಿರುತ್ತೆ. ಈ ಪ್ರಾಪರ್ಟಿ ಎದುರುಗಡೆನೇ ನಮಗೆ 30 ಫೀಟ್ ರೋಡ್ ಕೂಡ ಅವೈಲಬಲ್ ಇದೆ. ನೀವೇ ನೋಡ್ತಿರ್ಬೋದು, ಎಲಿವೇಶನ್ ಅಲ್ಲಿ ನಮಗೆ CNC ಕಟ್ಟಿಂಗ್ ಜೊತೆಗೆ ನಮಗೆ ಎಲಿವೇಶನ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಸೊ ಬನ್ನಿ, ಲೇಟ್ ಮಾಡಿದೆ ಮನೆ ಒಳಗಡೆ ಎಂಟ್ರಿ ಆಗೋಣ, ಹಾಗೆ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ಈ ಮನೆಯ ಮೇನ್ ಗೇಟ್ ಆಗಿರುತ್ತೆ. ಫುಲ್ಲಿ ಲೆಂತಲ್ಲಿ ನಮಗೆ MS ಗೇಟ್ನ ಪ್ರೊವೈಡ್ ಮಾಡಿಕೊಟ್ಟಿರ್ತಾರೆ. ಬನ್ನಿ ಎಂಟ್ರಿ ಆಗೋಣ ಒಳಗಡೆ. ಸೊ ನೀವೇ ನೋಡ್ತಿರ್ಬೋದು ಈ ಪಾರ್ಕಿಂಗ್ ಏರಿಯಾ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ನೀವು 2 ಕಾರ್ನ ಪಾರ್ಕ್ ಮಾಡ್ಬೋದು, ಹಾಗೆ 3 ಬೈಕ್ಸ್ನ ಕೂಡ ಪಾರ್ಕ್ ಮಾಡ್ಬೋದು. ಈ ಪ್ರಾಪರ್ಟಿಗೆ ಓನ್ ಬೋರ್ ಫೆಸಿಲಿಟೀಸ್ ಇದ್ದು ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ ಕಾವೇರಿ ಕನೆಕ್ಷನ್ ಕೂಡ ಇದೆ, ಹಾಗೆ ಓನ್ ಸಂಪ್ ಕೂಡ ಮಾಡಿಸಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಗ್ಯಾಸ್ ಇಡೋದಕ್ಕೆ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ನಮಗೆ ಒಂದು ಟಾಯ್ಲೆಟ್ ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ನೀವೇ ನೋಡ್ತಿರ್ಬೋದು ಪಾರ್ಕಿಂಗ್ ಏರಿಯಾದಲ್ಲಿ ನಮಗೆ ವೆಂಟಿಲೇಷನ್ ಪ್ಲಸ್ ಸೇಫ್ಟಿ ಪರ್ಪಸ್ಗೆ ಅಂತ ಗ್ರಿಲ್ ವರ್ಕ್ ನ ಕೂಡ ಮಾಡಿಕೊಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾದಲ್ಲಿ ನಮಗೆ ಆಂಟಿಸ್ಕಿಡ್ ಟೈಲ್ಸ್ ನ ಯೂಸ್ ಮಾಡಿ ನಮಗೆ ಪಾರ್ಕಿಂಗ್ ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ 3 ಫೀಟ್ ವೈಡ್ ಅಲ್ಲಿ ನಮಗೆ ಸ್ಟೇರ್ ಕೇಸ್ ನ ಮಾಡಿಕೊಟ್ಟಿದ್ದಾರೆ ವಿತ್ ಲಪೋತ್ರ ಗ್ರಾನೈಟ್ ಜೊತೆಗೆ ರೇಲಿಂಗ್ಸ್ ನ ನಮಗೆ SS ಸ್ಟೀಲ್ ಇಂದ ಮಾಡಿಕೊಟ್ಟಿದ್ದಾರೆ. ಇದು ಈ ಮನೆಯ ಎಂಟ್ರೆನ್ಸ್ ಆಗಿರುತ್ತೆ. ಇದು ಫಸ್ಟ್ ಫ್ಲೋರ್ ಆಗಿದ್ದು ನೀವೇ ನೋಡ್ತಿರ್ಬೋದು ಈ ಫ್ಲೋರ್ ಅಲ್ಲಿ ಎದುರುಗಡೆನೆ ನಮಗೆ ಟಫ್ ಅಂಡ್ ಗ್ಲಾಸ್ ಮತ್ತೆ SS ಸ್ಟೀಲ್ ನ ಯೂಸ್ ಮಾಡಿಕೊಂಡು ಎಲಿವೇಶನ್ಗೆ ಮ್ಯಾಚ್ ಆಗೋ ತರ ನಮಗೆ ರೈಲಿಂಗ್ಸ್ ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಫಾಲ್ ಸೀಲಿಂಗ್ ನ ನೋಡ್ತಿರ್ಬೋದು ನೀವು, ವುಡ್ ವರ್ಕ್ ಇಂದ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ, ಈ ಮನೆ ಮೇನ್ ಡೋರ್ ಮತ್ತೆ ಎಲ್ಲಾ ವಿಂಡೋಸ್ ನಮಗೆ ಟೀಕ್ ವುಡ್ ಇಂದ ಮಾಡಿಕೊಟ್ಟಿದ್ದಾರೆ. ಇದು ಈ ಮನೆಯ ಮೇನ್ ಡೋರ್ ಆಗಿರುತ್ತೆ. ಈ ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗ್ ಆಗಿದ್ದು ಮೇನ್ ಡೋರ್ನು ಕೂಡ ಈಸ್ಟ್ ಫೇಸಿಂಗ್ ಅಲ್ಲಿ ಬಿಲ್ಡ್ ಮಾಡಿರ್ತಾರೆ. ಬನ್ನಿ ಲೇಟ್ ಮಾಡಿದೆ ಮನೆ ಒಳಗಡೆ ಹೋಗೋಣ. ವಾವ್, ಎಷ್ಟು ಬ್ಯೂಟಿಫುಲ್ ಅಂಡ್ ಮ್ಯಾಸಿವ್ ಆಗಿ ಮಾಡಿಕೊಟ್ಟಿದ್ದಾರೆ. ಸ್ಪೇಸಿಯಸ್ ಆದ ಲಿವಿಂಗ್ ಏರಿಯಾ ಜೊತೆಗೆ ನಮಗೆ ಒಂದು ಬ್ಯೂಟಿಫುಲ್ TV ಕ್ಯಾಬಿನೆಟ್ ನ ಮಾಡಿಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಎದುರುಗಡೆನೆ ನಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಎದುರುಗಡೆ ಮಾತ್ರ ಫಾಲ್ ಸೀಲಿಂಗ್ ನ ಮಾಡಿದ್ರೆ ನಮಗೆ ಲಿವಿಂಗ್ ಏರಿಯಾದಲ್ಲೂ ತುಂಬಾ ಎಲಿಗೆಂಟ್ ಆಗಿ ನಮಗೆ ಫಾಲ್ ಸೀಲಿಂಗ್ ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ನಮಗೆ TV ಕ್ಯಾಬಿನೆಟ್ ಬ್ಯಾಕ್ ಸೈಡ್ ನಮಗೆ ಒಂದು ಕಾಮನ್ ಟಾಯ್ಲೆಟ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿಂದ ಮುಂದೆ ಬಂದ್ರೆ ನಮಗೆ 2 ಕಡೆ ಸ್ಟೋರೇಜ್ ಸ್ಪೇಸಸ್ ನ ಕೂಡ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಮಗೆ ಈಸ್ಟ್ ಫೇಸಿಂಗ್ ಪೂಜಾ ರೂಮ್ ನ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ, ಈ ಮನೆಯ ಬ್ಯೂಟಿಫುಲ್ ಕಿಚನ್ ನ ನಿಮಗೆ ತೋರಿಸ್ಕೊಡ್ತೀನಿ. ಇದು ನಮ್ಮ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಈ ಕಿಚನ್ ನಮಗೆ L ಶೇಪ್ ಅಲ್ಲಿ ಪ್ರೊವೈಡ್ ಮಾಡಿಕೊಟ್ಟಿರ್ತಾರೆ. ಹಾಗೆ ನೀವು ಮೇಲೆ ನೋಡ್ತಿರ್ಬೋದು ಸ್ಟೋರೇಜ್ ಸ್ಪೇಸಸ್ಗೆ ಲಾಫ್ಟ್ ಅಲ್ಲಿ ಸ್ಪೇಸ್ ನ ಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಚಿಮ್ನಿಗೆ ಕೂಡ ಪಾಯಿಂಟ್ ನ ಬಿಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸಸ್ ಇದೆ. ಇದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮಗೆ ಎಲ್ಲಾ ಯೂನಿಟ್ಸ್ ಸಾಫ್ಟ್ ಟಚ್ ಅಲ್ಲಿ ಮಾಡಿಕೊಟ್ಟಿರ್ತಾರೆ. ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಸ್ಟೋರೇಜ್ ಸ್ಪೇಸಸ್ ಕೂಡ ಕೊಟ್ಟಿದ್ದಾರೆ. ಈ ಮನೆಯ ಎಲ್ಲಾ ಫ್ಲೋರಿಂಗ್ ಮತ್ತೆ ಸ್ಟೇರ್ ಕೇಸ್ ನಮಗೆ ಗ್ರಾನೈಟ್ ಇಂದ ಮಾಡಿಕೊಟ್ಟಿರ್ತಾರೆ. ಹಾಗೆ ಈ ಮನೆಯ ಎಲ್ಲಾ ರೈಲಿಂಗ್ಸ್ ನಮಗೆ SS ಸ್ಟೀಲ್ ಇಂದ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಿದ್ದೀರಲ್ಲ, ಈ ವುಡನ್ ಇಂಟೀರಿಯರ್ ಡಿಸೈನ್ ಇಂದ ಈ ಮನೆ ಅಂದ ಇನ್ನ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇದು ಈ ಮನೆಯ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಈ ಫ್ಲೋರ್ ಅಲ್ಲಿ ನಮಗೆ 2 ಬೆಡ್ರೂಮ್ ನ ಕೊಟ್ಟಿದ್ದಾರೆ. ಬನ್ನಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ನಮ್ಮ ಬ್ಯೂಟಿಫುಲ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈ ಬೆಡ್ರೂಮ್ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ರೈಟ್ ಸೈಡ್ ಗೆ ಅಟ್ಯಾಚ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ಸ್ಟಡಿ ಟೇಬಲ್ ಗೆ ನಮಗೆ ಪ್ರಾವಿಷನ್ ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆ ನಮಗೆ ವೆಂಟಿಲೇಷನ್ ಗೋಸ್ಕರ ವಿಂಡೋನು ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಬೆಡ್ರೂಮ್ ಅಲ್ಲಿ ನಮಗೆ ಮ್ಯಾಟ್ ಫಿನಿಶಿಂಗ್ ಕಾಟ್ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ವಾಲ್ ಲೆಂತ್ ಗೆ ನಮಗೆ ವಾರ್ಡ್ರೋಬ್ ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಮೇಲ್ಗಡೆ ಲಾಫ್ಟ್ ಅಲ್ಲೂ ಕೂಡ ಸ್ಟೋರೇಜ್ ಗೆ ಸ್ಪೇಸಸ್ ನ ಕೊಟ್ಟಿದ್ದಾರೆ. ಈ ವಾರ್ಡ್ರೋಬ್ ಬಂದು ನಮಗೆ ಸ್ಲೈಡಿಂಗ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ವಾಟರ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಮಿರರ್ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇನ್ಸೈಡ್ ಸ್ಟೋರೇಜ್ ಸ್ಪೇಸಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಾಟರ್ ಬಿನ್ ಮುಂದೆ ಬರ್ತಿದ್ದಂಗೆ ನಮಗೆ ಒಂದು ಯುನಿಕ್ ಆದ TV ಕ್ಯಾಬಿನೆಟ್ ಕೂಡ ಮಾಡಿಕೊಟ್ಟಿದ್ದಾರೆ.
ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡಿದಾಯ್ತಲ್ಲ, ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ವಾವ್, ಈ ಬೆಡ್ರೂಮ್ ನ ನೀವು ನೋಡ್ತಿರ್ಬೋದು, ತುಂಬಾ ಸಿಂಪಲ್ ಅಂಡ್ ಸ್ಪೇಸಿಯಸ್ ಆಗಿದೆ. ಈ ಬೆಡ್ರೂಮ್ ಅಲ್ಲೂ ಕೂಡ ವಾಲ್ ಲೆಂತ್ ವಾರ್ಡ್ರೋಬ್ ನ ಮಾಡ್ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಲಾಫ್ಟ್ ಅಲ್ಲೂ ಕೂಡ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಹಾಗೆ ಅಟ್ಯಾಚ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ POP ವರ್ಕ್ ಕೂಡ ಮಾಡ್ಕೊಟ್ಟಿದ್ದಾರೆ. ವೆಂಟಿಲೇಷನ್ ಗೋಸ್ಕರ ನಮಗೆ ಟೀ ಕುಡ್ ಅಲ್ಲಿ ವಿಂಡೋನ ಪ್ರೊವೈಡ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ನಮಗೆ ಒಂದು ಚಿಕ್ಕದಾಗಿ ಟಿವಿ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದ್ರ ಪಕ್ಕದಲ್ಲೇ ನಮಗೆ ಒಂದು ಬ್ಯೂಟಿಫುಲ್ ವ್ಯೂ ಕಾಣುವಂತ ಬಾಲ್ಕನಿನೂ ಕೂಡ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ಕೊಡ್ತೀನಿ. ಬಾಲ್ಕನಿ ಪಕ್ಕದಲ್ಲಿ ನಮಗೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೆಕೆಂಡ್ ಬೆಡ್ರೂಮ್ ನೋಡಿದಾಯ್ತಲ್ಲ, ಬನ್ನಿ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂದು ಬೆಡ್ರೂಮ್, ಹಾಗೆ ಸ್ಟೋರೇಜ್ ಸ್ಪೇಸಸ್, ಹಾಗೆ ಮಲ್ಟಿಪರ್ಪಸ್ ಏರಿಯಾ ನಮಗೆ ಸಿಗುತ್ತೆ. ನೀವು ನೋಡ್ತಿದ್ದಂಗೆ ಲಾಫ್ಟ್ ಅಲ್ಲಿ ಮತ್ತೆ ಇಲ್ಲಿ ಕೆಳಗಡೆ ಎರಡೂ ಕಡೆ ನಮಗೆ ಸ್ಟೋರೇಜ್ ಸ್ಪೇಸಸ್ ನ ಕೊಟ್ಟಿದ್ದಾರೆ. ಹಾಗೆ ಈ ಕಡೆನೂ ಸ್ಟೋರೇಜ್ ಸ್ಪೇಸಸ್ ಇದೆ ಅಂತಾನೆ ಹೇಳ್ಬೋದು. ಇದನ್ನ ಐಸಿಲಿಂಗ್ ಪ್ರಾಪರ್ಟಿ ಆಗಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಇಲ್ಲಿಂದ ಬೆಳಕು ಮನೆ ಒಳಗಡೆ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಈ ಮನೆಯ ಥರ್ಡ್ ಅಂಡ್ ಫೈನಲ್ ಬ್ಯೂಟಿಫುಲ್ ಬೆಡ್ರೂಮ್ ನ ನಿಮಗೆ ತೋರಿಸ್ಕೊಡ್ತೀನಿ. ಈ ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂದು ರೈಟ್ ಸೈಡ್ ಅಲ್ಲಿ ಅಟ್ಯಾಚ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಅಂಡ್ ಚಿಕ್ಕದಾಗಿ ಟಿವಿ ಯೂನಿಟ್ ನ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಗೆ ವಿಂಡೋನ ಕೂಡ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ ಅಲ್ಲೂ ಕೂಡ ನಮಗೆ ಅಟ್ಯಾಚ್ ಕಾಟ್ ನು ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಫುಲ್ ವಾಲ್ ಲೆಂತ್ ವಾರ್ಡ್ರೋಬ್ ನ ಪ್ರೊವೈಡ್ ಮಾಡಿದ್ದು, ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಡ್ರೆಸ್ಸಿಂಗ್ ಮಿರರ್ ನ ಕೊಟ್ಟಿದ್ದಾರೆ. ಹಾಗೆ ಇನ್ಸೈಡ್ ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸಸ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ನಮಗೆ ವೈಟ್ ಅಂಡ್ ಬ್ಲಾಕ್ ಥೀಮ್ ಅಲ್ಲಿ ಒಂದು ಯುನೀಕ್ ಆದ ಟಿವಿ ಕ್ಯಾಬಿನೆಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ 3 ಬೆಡ್ರೂಮ್ ನ ಕಂಪ್ಲೀಟ್ ಆಗಿ ನೋಡಿದೈತಲ್ಲ, ಬನ್ನಿ ಇವಾಗ ಮಲ್ಟಿಪರ್ಪಸ್ ಏರಿಯಾ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಮಲ್ಟಿಪರ್ಪಸ್ ಏರಿಯಾ ಆಗಿರುತ್ತೆ. ಈ ಏರಿಯಾನ ನೀವು ಫ್ಯಾಮಿಲಿ ಸಿಟ್ಔಟ್ಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಜಿಮ್ ಏರಿಯಾಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಚಿಕ್ಕ ಪುಟ್ಟ ಪಾರ್ಟಿಗಳಿಗಾದ್ರೂ ಯೂಸ್ ಮಾಡ್ಕೊಬೋದು. ಯಾಕೆಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ವಿತ್ ಮಂಗಳೂರು ಅಂಚನ್ನ ಯೂಸ್ ಮಾಡಿಕೊಂಡು ಈ ಏರಿಯಾನ ಫುಲ್ ಬ್ಯೂಟಿಫುಲ್ ಆಗಿ ಕಾಣೋ ತರ ನಮಗೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿಂದ ಮೇಲೆ ಹೋದ್ರೆ ನಮಗೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಅಂಡ್ ಸೋಲಾರ್ನ ಇಡಕ್ಕೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಈ ಮನೆಯ ಓಪನ್ ಟೆರೆಸ್ ಆಗಿರುತ್ತೆ. ಇಲ್ಲಿ ನೀವೇ ನೋಡ್ತಿರ್ಬೋದು 1000 ಲೀಟರ್ ಓವರ್ ಹೆಡ್ ವಾಟರ್ ಟ್ಯಾಂಕ್ ನ ಇಟ್ಕೊಟ್ಟಿದ್ದಾರೆ. ಹಾಗೆ ಅದ್ರ ಕೆಳಗಡೆ ಸ್ಟೋರೇಜ್ ಸ್ಪೇಸಸ್ ಕೂಡ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಕಂಪ್ಲೀಟ್ ಆಗಿ ಈ ಮನೆನ ನೋಡ್ಕೊಂಡ್ ಬಂದ್ರಿ ಅಲ್ವಾ. ಈ ಮನೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಮರೀದೆ ಕಾಲ್ ಆರ್ ವಾಟ್ಸ್ಆಪ್ ಮಾಡಿ, ಇಲ್ಲ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ ನ ವಿಸಿಟ್ ಮಾಡ್ಬೋದು. ಸೊ ಅದಷ್ಟೇ ಅಲ್ಲದೆ ನಿಮ್ಗೇನಾದ್ರೂ ಇದೇ ತರ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಸೇಲ್ ಆರ್ ಸೈಟ್ ಪರ್ಚೇಸ್ ಇದ್ರು ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.